ಮಸೀದಿಯಿಂದ ಕಲ್ಲು ಬಂದಿದೆ, 2 ಕಲ್ಲುಗಳು ಬಂದಿದ್ದಾವೆ, 8 ಜನರನ್ನ ಅರೆಸ್ಟ್ ಮಾಡಿದ್ದೀವಿ. ಅದು ಏನಾಗಿಲ್ಲ, 8 ಜನ ಬಂದು ಈಗ 8 ಜನ ಬಂಧಿಸಿದ್ದೀವಿ. ಅವರು ಕಾನೂನು ಕ್ರಮ ಕೈಗೊಳ್ತೇವೆ. ಬಡವರ ಮಕ್ಕಳೇ ಬಲಿ ಆಗ್ತಾರೆ. ಇತಿಹಾಸ ತೆಗೆದು ನೋಡು ಭಯ. ಹಿಂದುತ್ವ ಭಾವನೆಗಳನ್ನ, ಧರ್ಮದ ಭಾವನೆಗಳನ್ನ ಹತ್ತಿಕ್ಕಿ ಎಷ್ಟು ಹುಡುಗರು ಜೈಲಿಗೆ ಹೋಗಿದ್ರು. ಇತಿಹಾಸ ತೆಗೆದು ನೋಡ್ರಿ, ನೀವು ಹೇಳೋದು ಕರೆಕ್ಟ್ ಆಗಿದೆ. ಸರ್, ಈಗಾಗಲೇ ಏನಲ್ಲಿ ಕಲ್ಲು ಹೋಗಿರೋದು ಅರೆಸ್ಟ್ ಅಂತ ಹಿಂದೂ ಕಾರ್ಯಕರ್ತರು ಒಂದು ಹಠ ಹಿಡಿದಿದ್ದಾರೆ ಸರ್, ಅದನ್ನು ಕ್ಲಿಯರ್ ಮಾಡ್ತಾರೆ. ಮತ್ತು ನೋಡಿ, ಈ ಗಲಭೆಯಲ್ಲಿ ಏನೇನಾಗಿದೆ ಎಲ್ಲವೂ ವಿವರಣೆಯನ್ನು ಪಡಿತಾನೆ ಇದ್ದೀವಿ. ಕಲ್ಲುಗದವ್ರನ್ನ ಪ್ರಚೋದನೆ ಮಾಡಿಸೋರ್ನ ಅರೆಸ್ಟು ಮಾಡಿಸಿದ್ವಿ. ನೀವು ಇನ್ನೊಂದು ಏನು ಹೇಳ್ತೀರ ಅದನ್ನು ವಿವರಣೆ ಇಮಿಡಿಯೇಟ್ ತೆಗೆದುಕೊಳ್ತಕ್ಕಂಥ ಕೆಲಸ ಮಾಡ್ತೀವಿ. ಅವನು ಬೇರೆ ಕೆಲಸ ಇಲ್ಲ ಇದೆ. ಅವರೆಲ್ಲರೂ ಇದೇ ಕೆಲಸ, ಅವರು ಮಾಡ್ತಕ್ಕಂಥದ್ದು ಕೆಲಸನೇ ಇದೆ. ಎಲ್ಲರೂ ಶಾಂತ ರೀತಿಯಿಂದ ಬರ್ರಪ್ಪ, ನೀವು ಗಲಾಟೆ ಮಾಡಿ ಅಂತ ಹೇಳುದಿಲ್ಲ ಅವ್ರ ಬಾಯಲ್ಲಿ. ಅವರು ಆ ಜಾತಿಯವ್ರು ಮಾಡಿದ್ರು, ಈ ಧರ್ಮದವ್ರು ಮಾಡಿದ್ರು, ಅದ್ರದ್ದು ಹೆಂಗೆ ರಾಜಕೀಯ ಬ್ಯಾಳಿ ಬೇಯಿಸ್ಕೊಳ್ತಿದ್ದೆ ಅವರು. ಈಗ ಪೊಲೀಸರೇ ಕ್ಲಿಯರ್ ಮಾಡಿದ್ದಾರೆ ಸರ್, ಮಸೀದಿಯಿಂದಾನೆ ಕಲ್ಲು ಬಂದಿದ್ದು. ಎಸ್ಪಿ ಅವರಿಗೆ ಬಿದ್ದಾಗ ಅಲ್ಲಿ ಕಠಿಣವಾದ ಕ್ರಮ ತಗೊಳ್ಳೋದು ಅಂತದಾಗಲಿ ಡೆಫಿನೆಟ್ಲಿ ತೆಗೆದುಕೊಳ್ತೇವೆ. ನಿಮ್ಗೆ ಯಾಕೆ ಡೌಟ್? ಅದು ಯಾಕೆ ಡೌಟ್ ಪಡ್ತಾ ಇದ್ದಾರೆ? ಡೆಫಿನೆಟ್ಲಿ ಕಠಿಣ ಕ್ರಮ ಕೈಗೊಳ್ಳುತ್ತೇವೆ. ಕಾನೂನು ಸುವ್ಯವಸ್ಥೆ ತರಲಿಕ್ಕೆ ಏನು ಬೇಕೋ ಅದನ್ನೆಲ್ಲವನ್ನೂ ಮಾಡ್ತೇವೆ. ಇದರಲ್ಲಿ ಯಾರು ಸಣ್ಣವರು ದೊಡ್ಡವರು ಅವರು ಇವರು ಇಲ್ಲ. ಪ್ರಚೋದನಾತ್ಮಕ ಹೇಳಿಕೆಗೆ ಇಲ್ಲಿ ಅವಕಾಶ ಇಲ್ಲ. ಗಲಭೆ ಹುಟ್ಟಿಸೋರಿಗೆ ಅವಕಾಶಗಳಿಲ್ಲ. ಇದನ್ನು ನಾನು ಬಾಗಲಕೋಟೆ ಎಲ್ಲ ಜನತೆಗೆ ವಿನಮ್ರವಾಗಿ ವಿನಂತಿ ಮಾಡ್ಕೋತೇನೆ. ದಯಮಾಡಿ ರಾಜಕೀಯ ಬಲಿಗೆ ತಾವು ಬೀಳಬೇಡಿ. ಬಾಗಲಕೋಟೆಯನ್ನು ಶಾಂತ ರೀತಿಯಿಂದ ಒಯ್ಯೋಣ. ಎಲ್ಲ ಯಾರೇ ತಪ್ಪಿತಸ್ಥರು, ಯಾವುದೇ ಧರ್ಮ ಇರಲಿ, ಯಾವುದೇ ಜಾತಿಯವನಿರಲಿ, ತಪ್ಪು ಮಾಡಿದವನಿಗೆ ಶಿಕ್ಷೆ, ಕಠಿಣ ಕ್ರಮ ಕೈಗೊಳ್ತಕ್ಕಂಥ ಕೆಲಸ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡ್ತದೆ. ಅದು ನಿಗಾ ವಹಿಸಿ ಸರ್ಕಾರ ಅವರಿಗೆ ಆಜ್ಞೆ ಮಾಡ್ತದೆ. ಎಲ್ಲ ಟಿವಿ ಮತ್ತೊಂದು ಅದು ಯಾವ ಕಡೆ ಬಂದಿದೆ, ಈ ಕಡೆ ಬಂದಿದೆ, ಎಲ್ಲದನ್ನು ನೋಡ್ತೀವಿ. ನೋಡಿ ಕ್ರಮ ಕೈಗೊಳ್ಳಿ. ಸರ್, ಈಗ ಅವ್ರ ವಾದ ಏನಂತಂದ್ರೆ ಸರ್, ಮುಸ್ಲಿಮರು ಒಳಗಿಂದ ಕಲ್ಲು ಮತ್ತೆ ಚಪ್ಪಲಿ ಹೋಗೋದು ಅಲ್ಲಲ್ಲ, ಅವ್ರು ಹೇಳಿದವ್ರನ್ನ ಬಂಧಿಸ್ಬೇಕ ನಾವು. ಯಾವ ದುಷ್ಕೃತ್ಯ ಮಾಡ್ತಾನೆ ಅವ್ನು ಬಂಧಿಸ್ತೀವಿ. ಅವ್ರು ಹೇಳಿದವ್ರನ್ನೆಲ್ಲ ಬಂಧಿಸಕ್ಕಾಗೋದಿಲ್ಲ. ಅವ್ರು ಏನೋ ಹೇಳ್ಕೋತಾರೆ, ಅದನ್ನೆಲ್ಲ ನಾವು ನೋಡ್ತೇವೆ. ನಾವೆಲ್ಲ ವಿಡಿಯೋ ಟಿವಿ ನಿಮ್ ಬಂದದ್ದು ಈಗ ನಿನ್ನ ಮೇಲೆ ಇದು ಅಲ್ಲಿ ಏನಾರ ನಿಮ್ದು ಬಂದಿತ್ತು ಅದನ್ನು ವೆರಿಫೈ ಮಾಡ್ತೀವಿ.